ನಿನ್ನ ಪ್ರಚಂಡ ಭೀಮನಿಲ್ಲವೇ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ, ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿನೆ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಪಡುವನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರಮಾಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರೋಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ನಿಮ್ಮಂತಹ ನಿಮಗಾಗಿ ಎಳೆದು ಬನವಾಸ ಕಳೆದು ಒಂದು ದಿನದ ಅನುಭವ ಈ ನಿಂದನೆಯು ನಮ್ಮನ್ನು ಸಾಯುವುದಿಲ್ಲ ದೇವಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನೆಷ್ಟೋ ಕೇಳಿಕೊಳ್ಳಲಿಲ್ಲವೇ? ಆಗಿದ್ದು ಹಾಗೆ ಹೋಗಿತು, ಅದನ್ನು ಮರೆತು ಬಿಡುವೆ. ಈಗ ನೀನೇಕೆ ಈ ರೀತಿ ಚಿಂತಾಮಗ್ನವಾಗಿರುವೆ? ಅವರನ್ನು ತಿಳಿಸಬಾರದೆ. ಆದರೆ ಅದರಿಂದಾಗುವ ಪ್ರಯೋಜನವಾದರೆ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾದ ಧಾರಕರಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಹಾಗಲಾದರೂ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೆಂದಳು ಪ್ರಭು. ಈ ನನ್ನ ಸಂದೇಶವೂ ನಿಜವಾಗಿತ್ತು. ಯಾರು ರಾಯಬರಕ್ಕೆ ಹೋಗಲು ಇನ್ನಾರು
ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಏನು ಗೋಪಿಕಾಣ ಸ್ವಪ್ನವನ್ನು ಭಕ್ತನೋ ಒಡೆದು ಪದೆಯು ಶುದ್ಧವನ್ನು ಮರೆಯುವುದು ಸಹಜ. ಹರ್ಷನು ದ್ವಾರಕಿಯಿಂದಿರಾದರೆ ನಾನೀಗ ಆಗುವುದೆಂದು ಭಾವಿಸಿದೆ. ಅದರಲ್ಲಿ ಭಾನುಮತಿಗೆ ಏನಂತರೂ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು ಕೇಳೇ ಭಾನುಮತಿ. ನಿನ್ನ ಕಟ್ಟಿರುವ ಅಂಗಡಿಯನ್ನು ಬಿಡಿಸುವ ತನಕ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದು ಬಾಬು ಚಾಲಿ ಯಾಮರ್ಥ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ.